ನಮ್ಮ ಮೈಸೂರಲ್ಲೇ ರಿಯಲ್ ಫ್ರೂಟ್ ಪಲ್ಪ್ನ ಬಳಸ್ಕೊಂಡು ಮಾಡೋ ಈ ಕ್ರೀಮ್ ಬನ್ಗೆ ಸಿಕ್ಕಾಪಟ್ಟೆ ಡಿಮ್ಯಾಂಡ್ ಇದೆ. ಅದರಲ್ಲೂ ಯಾವ ರೇಂಜ್ಗೆ ಅಂದ್ರೆ ಜನ ಮಳೆ ಚಳಿ ಬಿಸಿಲು ಏನು ಲೆಕ್ಕಿಸದೆ ಇಲ್ಲಿ ಕ್ಯೂ ಅಲ್ಲಿ ನಿಂತ್ಕೊಂಡು ಈ ಕ್ರೀಮ್ ಅನ್ನ ಟ್ರೈ ಮಾಡ್ತಾರೆ. ನಿಜವಾಗ್ಲೂ ಆ ಹೈಪ್ಗೆ ವರ್ತ್ ಇದೆಯೋ ಇಲ್ವಾ ಅಂತ ನಾವು ಕೂಡ ಟ್ರೈ ಮಾಡೋಣ ಅಂತ ಬಂದ್ವಿ. ಅದ್ರ ಜೊತೆಗೆ ಇಲ್ಲಿ ಸಿಗ್ತಕ್ಕಂಥ ಬ್ರೆಡ್ ಟೋಸ್ಟು ಮೊಟ್ಟೆ ಬನ್ ಎಲ್ಲ ಟ್ರೈ ಮಾಡಿದ್ವಿ. ಅಪ್ಪಿತಪ್ಪಿ ಭಾನುವಾರ ಹೊತ್ತು ನೀವೇನಾದ್ರೂ ಇಲ್ಲಿ ವಿಸಿಟ್ ಮಾಡಿದ್ರೆ ಇಲ್ಲಿನ ವೈರಲ್ ಕ್ರೀಮ್ ಬನ್ ಅಂತೂ ಟ್ರೈ ಮಾಡೋದಕ್ಕಾಗಲ್ಲ. ಯಾವ್ದು ಬೇಕರಿ ಅಂದ್ರೆ ಶ್ಯಾಮಲಾ ಬೇಕರಿ ಅಂದ್ಬಿಟ್ಟು ಓಲ್ಡ್ ಕೋರ್ಟ್ ರೋಡ್ ಅಲ್ಲೇ ಲೊಕೇಟ್ ಆಗಿದೆ. ಚಿಕ್ಕ ವಯಸ್ಸಲ್ಲೆಲ್ಲ ಇಷ್ಟಪಟ್ಟು ತಿಂತಾ ಇದ್ದಂತ ದಿಲ್ಖುಷ್ನ ಇಲ್ಲಿ ಫ್ರೆಶ್ ಆಗಿ ಡೈಲಿ ನೀವು ಟ್ರೈ ಮಾಡಬಹುದು. 60 ವರ್ಷಗಳಿಂದ ಈ ಬೇಕರಿ ಬಿಸ್ನೆಸ್ ನ ಸಕ್ಸಸ್ಫುಲ್ ಆಗಿ ನಡೆಸ್ಕೊಂಡ್ ಬರ್ತಾ ಇದ್ದಾರೆ. ನಾವು ಈ ಜಾಗಕ್ಕೆ ಶುಕ್ರವಾರ ಹಂಗೆ ವಿಸಿಟ್ ಮಾಡಿದ್ವಿ. ಸೊ ಫ್ರೈಡೆ ಸ್ಪೆಷಲ್ ಬಂದ್ಬಿಟ್ಟು ಇಲ್ಲಿನ ಬಟರ್ ಫ್ರೂಟ್ ಕ್ರೀಮ್ ಬನ್ನು ಮತ್ತೆ ಚಾಕ್ಲೇಟ್ ಕ್ರೀಮ್ ಬನ್ ಅಂದ್ಬಿಟ್ಟು, ಬೇರೆ ದಿನ ನೀವು ವಿಸಿಟ್ ಮಾಡಿದ್ರೆ ವೆರೈಟಿ ಆಗಿರೋ ಕ್ರೀಮ್ ಬನ್ಗಳನ್ನು ಕೂಡ ನೀವು ಇಲ್ಲಿ ಟ್ರೈ ಮಾಡಬಹುದು. ಏನೇ ಹೇಳಿ ಆ ಕ್ರೀಮ್ ಬನ್ನ ಕಟ್ ಮಾಡೋವಾಗಲೇ ಆ ಬನ್ನದು ಸಾಫ್ಟ್ನೆಸ್ ನಮಗೆ ಗೊತ್ತಾಯ್ತು. ಒಳ್ಳೆ ಯಾವ್ದೋ ಹೂವು ಮುಡ್ದಂಗಿತ್ತು ಗುರು, ಅಷ್ಟು ಸಾಫ್ಟ್ ಆಗಿತ್ತು ಬನ್ನು. ಇನ್ನು ಟೇಸ್ಟ್ ವೈಸ್ ಕೇಳಿದ್ರೆ ಅಂತೂ ಇಲ್ಲಿನ ಬಟರ್ ಫ್ರೂಟ್ ಕ್ರೀಮ್ ಬನ್ಗೆ ನಾನಂತೂ ಫಿದಾ ಆಗ್ಬಿಟ್ಟೆ. ನೆಕ್ಸ್ಟ್ ಚಾಕ್ಲೇಟ್ ಕ್ರೀಮ್ ಬನ್ನು ಕೂಡ ಟ್ರೈ ಮಾಡಿದ್ವಿ. ಇದು ಕೂಡ ಯೂಶಲ್ ಆಗಿ ಎಲ್ಲ ಕಡೆ ಹೇಗೆ ಸಿಗುತ್ತೋ ಅದೇ ತರ ಚೆನ್ನಾಗೇ ಇತ್ತು. ಆದ್ರೂ ಬಟರ್ ಫ್ರೂಟ್ ಕ್ರೀಮ್ ಬನ್ ಮಾತ್ರ ಅಲ್ಟಿಮೇಟ್ ಅಂತ ಹೇಳ್ತೀನಿ. ಸೊ ಖಾರವಾಗಿ ಏನಾದ್ರು ಬೇಕಂದ್ಬಿಟ್ಟು ಬಿಸಿ ಬಿಸಿಯಾಗಿ ಬ್ರೆಡ್ ಟೋಸ್ಟ್ ನ ತಗೊಂಡ್ವಿ. ಇದರಲ್ಲಿ ಒಳಗಡೆ ಫೀಲಿಂಗ್ಸ್ ಅಂತೂ ಸಖತ್ತಾಗಿತ್ತು. ತಿಂತಾ ಇದ್ರೆ ಟೇಸ್ಟ್ ಕೂಡ ಸೂಪರ್ ಆಗಿತ್ತು ಅಂತ ಹೇಳ್ತೀನಿ. ಇನ್ನು ನಮ್ಮ ಬಾಸ್ ನೋಡಿದ್ರೆ ಮೊಟ್ಟೆದೇನಾದ್ರು ತಿನ್ಬೇಕಂತ ಅಂದ್ಬಿಟ್ಟು ಇಲ್ಲಿನ ಮೊಟ್ಟೆ ಬನ್ನ ಟ್ರೈ ಮಾಡಿದ್ರು. ನಾವು ಶುಕ್ರವಾರ ತಿನ್ನಲ್ಲ, ಅವರಂತೂ ತಿಂದು ಫಿದಾ ಆಗ್ಬಿಟ್ರು. ಜಾಗ ನೆನಪಿದೆಯಲ್ಲ, ಮಿಸ್ ಮಾಡಿದೆ, ವಿಸಿಟ್ ಮಾಡಿ.